ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಮಂತ ಋತು ಮುಂದುವರೆದ ಭಾಗಕ್ಕೆ ತಮ್ಮೆಲ್ರಿಗೂ ಸಹ ಆತ್ಮೀಯವಾದ ಸ್ವಾಗತ. ಅವಳಿಗೆ ಸ್ವಲ್ಪ ಹೆದರಿಸಿ ಅಂತ ನಾನು ಹೇಳಿದ್ದೆ, ಆದರೆ ನನ್ನ ಮಾತು ನೀವು ಕೇಳಲಿಲ್ಲ. ಅವಳು ವಿಭವ್ ಜೊತೆ ಹೋಗಿದ್ದಾಳೆ. 1000 ಸಾರಿ ಹೇಳಿದೆ ಅವಳ ಮೇಲೆ ಕಣ್ಣಿಡಿ ಅಂತ. ನೀವು ಈಗ ಅತ್ತರೆ ಏನು ಪ್ರಯೋಜನವಿಲ್ಲ ಅತ್ತೆ ಎಂದಳು ಭರಣಿ. ಅಳುತ್ತಿದ್ದ ವಸಂತಮ್ಮನವರನ್ನು ನೋಡಿ ಪೊಲೀಸ್ ಕಂಪ್ಲೇಂಟ್ ಕೊಡುವೆ ಎಂದ ಗ್ರೀಷ್ಮ. ಕಾನೂನು ಅವರ ಕಡೆ ಇದೆ ಅಣ್ಣ ಎಂದಳು ಋತು. ನೀನು ಅವಳಿಗೆ ಸಪೋರ್ಟ್, ಅದರಲ್ಲಿ ನೀನು ಶಾಮೀಲ್ ಆಗಿರಬಹುದು. ನನಗೆ ಇತ್ತೀಚೆಗೆ ಅವಳ ವಿಚಾರವೇ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತದೆ ಅಂತ ನನಗೇನು ಗೊತ್ತು. ನನ್ನ ಮೇಲೆ ಸುಮ್ಮನೆ ಅಪವಾದ ಹೊರಿಸಬೇಡಿ ಅಣ್ಣ ಎಂದಳು ಋತು. ಸಾಯಂಕಾಲವಾಯಿತು. ವರ್ಷ ಇನ್ನು ಮನೆಗೆ ಬರಲಿಲ್ಲ. ರಾತ್ರಿ ಆಯಿತು, ಬರಲಿಲ್ಲ. ಮಾರನೆಯ ದಿನವೂ ಸಹ ವರ್ಷ ಮನೆಗೆ ಬರಲಿಲ್ಲ. ಋತು ಸ್ಕೂಲ್ಗೆ ಹೋಗಲು ರೆಡಿಯಾದಳು. ಅಮ್ಮ, ನಾನು ಸ್ಕೂಲ್ಗೆ ಹೋಗುವೆ, ಸಾಯಂಕಾಲ ನನ್ನ ಮನೆಗೆ ಹೋಗುವೆ. ನೀನು ಧೈರ್ಯವಾಗಿರು. ವರ್ಷಾಳ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತದೆ ಎಂದು ಋತು ಶರತ್ಗೆ ಚಾಕ್ಲೇಟ್ ಕೊಡಿಸಿದಳು. ಅತ್ತೆ, ನಾನು ನಿನ್ನ ಜೊತೆಗೆ ಬರುವೆ ಎಂದ. ಬೇಡ ಪುಟ್ಟ, ಅಜ್ಜಿಯ ಹತ್ತಿರ ಇರು. ಬರ್ಲಾ ಅಣ್ಣ, ಬರ್ಲಾ ಅತ್ತಿಗೆ ಎಂದು ಹೊರಟು ಹೋದಳು. ಅತ್ತೆ ಬಾಯ್ ಎಂದು ಶರತ್ ಕೂಗಿದ. ಋತು ಕೈ ಬೀಸಿ ಮರೆಯಾದಳು. ಮತ್ತೆರಡು ದಿನ ಕಳೆಯಿತು. ಗ್ರೀಷ್ಮ, ಭರಣಿ ತಮ್ಮ ಕೆಲಸದಲ್ಲಿ ಮಗ್ನರಾದರು. ವಸಂತಮ್ಮನವರಿಗೆ ಶುಗರ್ BP ಹೆಚ್ಚಾಯಿತು. ಎದೆ ನೋವು ಸಹ ಹೆಚ್ಚಿತ್ತು. ಋತು ಚಿಂತೆಯ ಜೊತೆಗೆ ವರ್ಷಾಳ ಚಿಂತೆಯೂ ಸಹ ಅವರನ್ನು ಕಾಡಿತ್ತು. ಸದಾ ಮಲಗಿರುತ್ತಿದ್ದರು. ಶರತ್ನ ತುಂಟಾಟ ಮಿತಿ ಮೀರಿತ್ತು. ಅಜ್ಜಿಯು ಮಲಗೆ ಇರುತ್ತಿದ್ದರಿಂದ ಅವನಿಗೆ ಆನಂದವಾಗಿತ್ತು. ಸಕ್ಕರೆ ಚೆಲ್ಲಿದ, ಕಾಫಿ ಪುಡಿ ಚೆಲ್ಲಿದ, ಟಾನಿಕ್ ಬಾಟಲಿ ಹೊಡೆದ. ಅಜ್ಜಿಯ ಮಾತನ್ನೇ ಕೇಳುತ್ತಿರಲಿಲ್ಲ. ಕುರ್ಚಿ ಹಾಕಿಕೊಂಡು ವಾರ್ಡ್ರೋಬ್ನಲ್ಲಿದ್ದ ಸಾಮಾನುಗಳನ್ನು ಈಚೆ ತೆಗೆದು ಆಡುತ್ತಿದ್ದ. ಶೋಕೇಶ್ನ ಗೊಂಬೆಗಳನ್ನು ಒಡೆದ. ಒಂದು ದಿನ ಕುರ್ಚಿಯಿಂದ ಬಿದ್ದು ಹಣೆ ಗಾಯ ಮಾಡಿಕೊಂಡ. ವಸಂತಮ್ಮನವರು ಹತ್ತಿರದ ಡಾಕ್ಟರ್ ಶಾಪ್ಗೆ ಹೋಗಿ ಶರತ್ನನ್ನು ಕರೆದುಕೊಂಡು ಹೋಗಿ ಬ್ಯಾಂಡೇಜ್ ಹಾಕಿಸಿಕೊಂಡು ಬಂದರು. ಸಾಯಂಕಾಲ ಮನೆಗೆ ಬಂದ ಗ್ರೀಷ್ಮ, ಭರಣಿ ಕೋಪಗೊಂಡರು. ಚಿಕ್ಕ ಮಗುವನ್ನು ಸಹ ನೋಡ್ಕೊಳ್ಳೋದಕ್ಕೆ ಬರಲ್ವೇನಮ್ಮ ನಿಮಗೆ ಎಂದ ಗ್ರೀಷ್ಮ. ಸದಾ ಚಿಂತಿಸುತ್ತಾ ಮಲಗಿದ್ರೆ ಮಗಳು ವಾಪಸ್ ಬರ್ತಾಳೇನೋ? ನಿಮ್ಮನ್ನ ನಂಬಿ ನಮ್ಮ ಮಗುವನ್ನ ನಿಮ್ಮ ಹತ್ರ ಬಿಟ್ಟು ಹೋಗ್ತೀವಲ್ವಾ, ಅದೇ ನಾವು ಮಾಡಿರೋ ದೊಡ್ಡ ತಪ್ಪು ಎಂದು ಭರಣಿ ತನ್ನ ಕೈಲಿ ಆಗೋದಿಲ್ಲ, ಷರತ್ತು ತುಂಬಾ ತುಂಟ ಎಂದರು ವಸಂತಮ್ಮ ಬೇಸರದಿಂದ. ಕಾಫಿ ಆಯ್ತಾ ಋತು ಎಂದು ಪಕ್ಕದ ಮನೆಯ ಕಾರ್ತಿಕ್ ಕೇಳಿದ. ಕಾಫಿ ಆಯಿತು, ನಿಂದು ಆಯ್ತಾ? ಹೊಸಲಿಗೆ ನೀರು ಹಾಕುತ್ತಿದ್ದ ಋತು ಕೇಳಿದಳು. ಕಾಫಿ ತಿಂಡಿ ಎಲ್ಲ ಒಟ್ಟಿಗೆ. ಈಗ ಆಟೋ ತೆಗೆದುಕೊಂಡು ಹೊರಟರೆ ಅಲ್ಲೇ ಹೋಟೆಲ್ನಲ್ಲಿ ಮಾಡುವೆ. ಆಗಲೇ ಸ್ನಾನ ಸಹ ಆಯಿತು. ನಾನಿನ್ನು ಬರ್ಲಾ ಎಂದು ನಗುತ್ತಾ ಆಟೋಗೆ ಹೂ ಹಾಕಿ ಊದಿನ ಕಡ್ಡಿ ಹಚ್ಚಿ ನಂತರ ಊದಿನ ಕಡ್ಡಿಯನ್ನು ತುಳಸಿ ಗಿಡದ ಪಾಟ್ನಲ್ಲಿ ಇಟ್ಟು ಆಟೋ ಸ್ಟಾರ್ಟ್ ಮಾಡಿ ಹೊರಟು ಹೋದ. ಕಾರ್ತಿಕ್ ಹೈಸ್ಕೂಲ್ನಲ್ಲಿ ಋತು ಕ್ಲಾಸ್ಮೇಟ್. SSLC ಫೇಲ್ ಆಗಿ ಹಿಂದೆ ಉಳಿದಿದ್ದ. ನಂತರ ಫಸ್ಟ್ PUCನಲ್ಲಿ ಫೇಲ್ ಆಗಿ ವಿದ್ಯೆಗೆ ಸಂಪೂರ್ಣವಾಗಿ ವಿದಾಯ ಹೇಳಿದ. ಓದುವುದರಲ್ಲಿ ಅವನಿಗೆ ಆಸಕ್ತಿ ಇರಲಿಲ್ಲ. ಜೊತೆಗೆ ಅವನನ್ನು ಓದಿಸುವವರು ಯಾರೂ ಇರಲಿಲ್ಲ. ಚಿಕ್ಕಂದಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ. ದೊಡ್ಡಪ್ಪ ದೊಡ್ಡಮ್ಮ ಸಾಕಿ ಬೆಳೆಸಿದ್ದರು. ಅವರೂ ಸಹ ತೀರಿಕೊಂಡ ಮೇಲೆ ಒಂಟಿಯಾದ. ಇನ್ನೂ ಸಹ ಆತ ಮದುವೆಯಾಗಿರಲಿಲ್ಲ. ಆಟೋ ಡ್ರೈವರ್ ಆಗಿದ್ದ. ಸ್ವಂತ ಆಟೋ ಇಟ್ಟುಕೊಂಡು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಆಟೋ ದುಡಿಮೆ ಅವನಿಗೆ ಸಾಕಾಗುತ್ತಿತ್ತು. ಬೇರೆ ಯಾವುದೇ ಹವ್ಯಾಸಗಳು ಅವನಲ್ಲಿ ಇರಲಿಲ್ಲ. ಅವನು ಸಾಹಿತ್ಯಾಭಿಮಾನಿ. ಕನ್ನಡ ಕಾದಂಬರಿಗಳನ್ನು ಓದುತ್ತಿದ್ದ. ತನ್ನದೇ ವಯಸ್ಸಿನ ಯುವಕರನ್ನು ಸೇರಿಸಿಕೊಂಡು ಕರುನಾಡು ಎಂಬ ಸಂಘ ಕಟ್ಟಿದ್ದ. ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದ. ಆಗ ಕಾರ್ಯಕ್ರಮಕ್ಕೆ ಕವಿಗಳನ್ನು ಆಹ್ವಾನಿಸುತ್ತಿದ್ದ. ಋತು ಆ ಮನೆಗೆ ಬಂದ ದಿನವೇ ಗುರುತಿಸಿ ಮಾತನಾಡಿಸಿ ಚುಟುಕಾಗಿ ತನ್ನ ಲೈಫ್ ಬಗ್ಗೆ ತಿಳಿಸಿದ್ದ. ಋತು ಸಹ ಚುಟುಕಾಗಿ ತನ್ನ ಲೈಫ್ನ ಬಗ್ಗೆ ಆತನಿಗೆ ಸವಿಸ್ತಾರವಾಗಿ ತಿಳಿಸಿದಳು. ಇಬ್ಬರ ಭೇಟಿ ಬೆಳಗ್ಗೆ ರಾತ್ರಿ 12 ಗಂಟೆಗೆ. ಕಾರ್ತಿಕ್ ಬಂದು ಮಲಗುತ್ತಿದ್ದ. ಋತು ಸಹ ರಾತ್ರಿ 11 ಗಂಟೆವರೆಗೆ ಬ್ಲೌಸ್ ಹೊಲೆಯುತ್ತಿದ್ದಳು. ಬ್ಲೌಸ್ನ ಜೊತೆ ಈಗ ಚೂಡಿದಾರ್ ಹೊಲೆಯುತ್ತಿದ್ದಳು. ಜೊತೆಗೆ ಅಕ್ಕಪಕ್ಕದ ಹುಡುಗರಿಗೆ ಟ್ಯೂಷನ್ ಸಹ ಹೇಳಿಕೊಡ್ತಿದ್ದಳು. ಋತು ಬಾಳು ಹೀಗಾಯಿತೆಂದು ಕಾರ್ತಿಕ್ ತುಂಬ ಬೇಸರಗೊಂಡ. ಅವಳಿಗಾದ ಅನ್ಯಾಯವನ್ನು ಹೃದಯಪೂರ್ವಕವಾಗಿ ಖಂಡಿಸುತ್ತಿದ್ದ.
ಋತು ಈಗಲೂ ಏನು ಕಾಲ ಮಿಂಚಿಲ್ಲ. ನೀನು ಹ್ಞೂ ಅಂದರೆ ಸಾಕು, ಹೇಮಂತ್ರವರನ್ನು ಎಳೆದು ತಂದು ನಿಮ್ಮಿಬ್ಬರನ್ನು ಒಂದು ಮಾಡುವೆ ಎಂದು ಹೇಳಿದ. ಹೂವು ತಾನಾಗಿ ಅರಳಬೇಕು, ಬಲವಂತದಿಂದ ಅರಳಿಸಬಾರದು. ಪ್ರೀತಿಯೂ ಸಹ ಹಾಗೇನೆ, ತುಂಬ ಸೂಕ್ಷ್ಮ, ಹೃದಯಾಂತರಾಳದಲ್ಲಿ ಅರಳಬೇಕು ಕಾರ್ತಿಕ್ ಎಂದಳು. ಋತು ಆ ಮನೆಗೆ ಬಂದಾಗ ಯಾರೋ ಋತು ಗಂಡನನ್ನು ಬಿಟ್ಟವಳು ಎಂಬುದಕ್ಕೆ ಅವರ ಹತ್ತಿರ ಹೋಗಿ ಅವರ ಗ್ರಹಚಾರ ಬಿಡಿಸಿ ಅಳುತ್ತಿದ್ದ ಋತಿಗೆ ಇನ್ನೆಂದೂ ಅವರು ನಿನ್ನ ತಂಟೆಗೆ ಬರುವುದಿಲ್ಲ ಎಂದು ಹೇಳಿ ಹೊರಟು ಹೋಗಿದ್ದ. ಎಲ್ಲವನ್ನು ಮರೆಯಲು ಋತು ಹೊಂದಿಲ್ಲ ಒಂದು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದಳು. ಒಂದು ದಿನ ಅವಸರದಲ್ಲಿ ಅಡುಗೆ ಮಾಡುತ್ತಿದ್ದಾಗ ಮೊಬೈಲ್ ರಿಂಗ್ ಆಯಿತು. ಎತ್ತಿಕೊಂಡು ಹಲೋ ಎಂದಳು. ಹಲೋ ಋತು, ನಾನು ಗ್ರೀಷ್ಮ. ಏನಣ್ಣ ಸಮಾಚಾರ? ಎಲ್ಲರೂ ಆರೋಗ್ಯವೇ? ಅಮ್ಮ ಹೇಗಿದ್ದಾರೆ? ಋತು, ನಿನ್ಗೊಂದು ಬ್ಯಾಡ್ ನ್ಯೂಸ್, ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಹೇಳಣ್ಣ. ಇದೀಗ ಅಮ್ಮ ತೀರಿಕೊಂಡರು. ಸ್ವಲ್ಪ ಹೊತ್ತಾಯಿತು, ನೀನು ಬೇಗ ಬಾ ಎಂದು ಫೋನ್ ಕಟ್ ಮಾಡಿದ. ಋತು ಸ್ಟವ್ ಆಫ್ ಮಾಡಿ ಹೊರಗಡೆ ಬಂದಳು. ಕಾರ್ತಿಕ್ ಆಟೋ ತೊಳೆಯುತ್ತಿದ್ದ. ಕಾರ್ತಿಕ್ ಎಂದಳು. ಹೇಳು ಋತು, ಏನಾಯಿತು? ನಮ್ಮ ಅಮ್ಮ ತೀರಿಕೊಂಡ್ರಂತೆ, ನನ್ನನ್ನು ಆಟೋದಲ್ಲಿ ಅಣ್ಣನ ಮನೆಗೆ ಬಿಡ್ತೀಯಾ ಎಂದಳು ಅಳುತ್ತಾ. ಬಾ ಬಿಡುವೆ ಎಂದ. ಋತು ಮನೆಗೆ ಬೀಗ ಹಾಕಿ ಆಟೋದಲ್ಲಿ ಕುಳಿತಳು. ಆಟೋ ಗ್ರೀಷ್ಮನ ಮನೆಯ ಮುಂದೆ ನಿಂತಿತು. ಋತು ಆಟೋದಿಂದ ಇಳಿದು ಒಳಗಡೆ ಬಂದಳು. ವಸಂತಮ್ಮನವರನ್ನು ಹಾಲ್ನಲ್ಲಿ ಮಲಗಿಸಿದ್ದರು. ತಾಯಿಯ ಹತ್ತಿರ ಅಳುತ್ತಾ ಕುಳಿತಳು. ಋತು, ಅಣ್ಣ ಏನಾಗಿತ್ತು ಅಮ್ಮನಿಗೆ ಎಂದಳು ಅಳುತ್ತಾ. BP ಶುಗರ್ ಹೆಚ್ಚಾಗಿತ್ತು, ಹಾರ್ಟ್ ಪ್ರಾಬ್ಲಮ್ ಸಹ ಹೆಚ್ಚಾಯಿತು. ಡಾಕ್ಟರ್ ಹತ್ತಿರ ತೋರಿಸಿಕೊಳ್ಳುತ್ತಿದ್ದರು. ರಾತ್ರಿ ಸಹ ಚೆನ್ನಾಗೇ ಇದ್ರು, ನಮ್ಮ ಹತ್ರ ಮಾತನಾಡಿದ್ರು. ಇಷ್ಟು ಬೇಗ ಹೀಗೆ ಆಗುತ್ತದೆ ಎಂದು ಅಂದುಕೊಂಡಿರಲಿಲ್ಲ. ಸ್ವಲ್ಪವೂ ನರಳಲಿಲ್ಲ. ನಾನು ಬೆಳಿಗ್ಗೆ ಎದ್ದು ಏಳಿಸಲು ಹೋದರೆ ಅವರ ಉಸಿರಾಟ ಆಗಲೇ ನಿಂತು ಹೋಗಿತ್ತು. ಡಾಕ್ಟರನ್ನು ಕರೆದುಕೊಂಡು ಬಂದೆ. ಪರೀಕ್ಷಿಸಿದ ಡಾಕ್ಟರ್ ಅವರು ಹೋಗಿ ತುಂಬ ಹೊತ್ತಾಗಿದೆ ಎಂದರು. ಅಷ್ಟೇ ಎಂದ ಗ್ರೀಷ್ಮ ಕಣ್ಣೀರು ಒರೆಸಿಕೊಂಡ. ಕಾರ್ತಿಕ್ ಸಹ ಒಳಗಡೆ ಬಂದು ವಸಂತಮ್ಮನವರ ಅಂತಿಮ ದರ್ಶನ ಪಡೆದು ಹೊರಟು ಹೋದ. ಭರಣಿಯ ತಂದೆ ತಾಯಿಗಳು ಬಂದು ಬಳಗ ಸೇರಿದರು. ವಸಂತಮ್ಮನವರ ಅಂತ್ಯಕ್ರಿಯೆ ಮುಗಿಯಿತು. ತಿಥಿ ಕರ್ಮಗಳು ಮುಗಿದವು. ಎಲ್ಲ ಕಾರ್ಯಗಳು ಮುಗಿಯುವವರೆಗೆ ಋತು ಅಲ್ಲಿಯೇ ಇದ್ದಳು. ಬಂದವರು ಒಬ್ಬಳು ಗಂಡನನ್ನು ಬಿಟ್ಟವಳು, ಮತ್ತೊಬ್ಬಳು ಓಡಿ ಹೋದವಳು ಎಂದು ಚುಚ್ಚು ಮಾತನ್ನು ಆಡುತ್ತಿದ್ದರು. ಋತು ಮೌನವಾಗಿ ಎಲ್ಲವನ್ನು ಸಹಿಸಿಕೊಂಡು ಎಲ್ಲ ಮುಗಿದ ಮೇಲೆ ತನ್ನ ಮನೆಗೆ ಬಂದಳು. ಋತುಗೆ ಹೇಮಂತನಿಂದ ಡಿವೋರ್ಸ್ ಸಿಕ್ಕಿತು. ಹೇಮಂತ ಕೊಡುವ ಜೀವನಾಂಶವನ್ನು ಋತು ತಿರಸ್ಕರಿಸಿದಳು. ಆ ಭಿಕ್ಷೆಯ ಹಣ ನನಗೆ ಬೇಡ, ಆ ಹಣವನ್ನು ಬಡವರಿಗೆ, ಭಿಕ್ಷುಕರಿಗೆ ಕೊಟ್ಟು ಬಿಡಿ ಎಂದು ಕೋರ್ಟಿನಲ್ಲಿ ಹೇಳಿಬಿಟ್ಟಳು. ಹೇಮಂತನ ಮುಖ, ರೇವತಿ, ಸೌಭಾಗ್ಯ ಯಾರನ್ನೂ ಸಹ ಆಕೆ ತಲೆ ಎತ್ತಿ ನೋಡಲಿಲ್ಲ. ತನಗಾದ ಅನ್ಯಾಯವನ್ನು ಹೃದಯದಲ್ಲೇ ನುಂಗಿಕೊಂಡು ಮೌನವಾಗಿ ಬಂದು ಬಿಟ್ಟಳು. ಪುಷ್ಪಗಿರಿಗೆ ಮತ್ತೆ ಹೋಗುವ ಅವಕಾಶ ಮುರಿದು ಹೋಯಿತು. ತನ್ನ ಬದುಕನ್ನು ಸಂಭ್ರಮದಿಂದ ಕಟ್ಟುಕೊಂಡಿದ್ದ ಆ ನಾದಸ್ವರದ ಅಂತ್ಯ ಹಿಂದೆ ಕಳಚಿತ್ತು. ಎಷ್ಟು ಕನಸಿನ ಗೋಪುರವನ್ನು ಕಟ್ಟಿಕೊಂಡ್ರೆ ಏನು, ಅದನ್ನು ಸಾಕಾರಗೊಳಿಸುವ ಒಂದು ಜೀವ ನಮ್ಮ ಜೊತೆಯಲ್ಲಿ ಇರಬೇಕು ಅಲ್ವೇ? ಇಷ್ಟೇ ಈ ಮಾನವನ ಬದುಕು. ಇವರಿಗೆಲ್ಲ ಮಾನ ಮರ್ಯಾದೆಗೆ ಅಂಜಿ ಬದುಕು ನಡೆಸುವ ಹೆಣ್ಣು ಮಕ್ಕಳಿಗಿಂತ ಇವರಿಗೆ ಇವರ ಆಸೆ ಆಕಾಂಕ್ಷೆಗಳಿಗೆ ತೀರಿಸುವ ಸತಿಯೇ ಬೇಕು. ಸುಖ ಸಂಸಾರ ಎಂದರೆ ಆ ಸಂಸಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು. ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಡಬೇಕು. ಪ್ರತಿಯೊಬ್ಬರನ್ನು ಸಹ ತಿಳಿಯಬೇಕು. ಜೊತೆಗೆ ಅವರ ನೋವಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಆದರೆ ನನ್ನ ಬದುಕಿನಲ್ಲಿ ಯಾವ ತರಹದ ಉಪಯೋಗವೂ ಆಗಲಿಲ್ಲ. ನಾನು ಪಡೆದಿದ್ದೇ ಇಷ್ಟು ಇರಬಹುದು. ಒಂದೊಂದು ಸಲ ಹೇಮಂತನ ನೆನಪು ಸದಾ ಆಕೆಗೆ ಕಾಡುತ್ತಿತ್ತು. ಈ ಜೀವ ಯಾಕೆ ಅವನನ್ನು ಬಯಸುತ್ತಿದೆ? ಅವನು ನಾನೇ ಬೇಡ ಎಂದು ಕೋರ್ಟಿನಲ್ಲಿ ತೆಗೆದುಕೊಂಡ ಮೇಲೆ ಈ ಜೀವ ಏಕೆ ಚಡಪಡಿಸುತ್ತಿದೆ? ಅವನಿಗಾಗಿ ದೇವ್ರೇ, ಇದೇನಪ್ಪ ನಿನ್ನ ಲೀಲೆ ಎಂದು ಯೋಚಿಸತೊಡಗಿದಳು. ಹಾಗೆ ದಾರಿಯಲ್ಲಿ ನಡೆದುಕೊಂಡು ಬರುತ್ತಿರುವಾಗ ಆಕೆಗೆ ಅಚಾನಕ್ಕಾಗಿ ಕಾಂತರಾಜ್ರವರು ಸಿಕ್ಕಿದರು. ಋತು, ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀರಾ ಋತು ಎಂದು ಕೇಳಿದರು. ಹೌದು ಕಾಂತರಾಜ್ರವರೇ, ನೀವು ಹೇಗಿದ್ದೀರಿ? ಏನು ಇಲ್ಲಿ ಎಂದು ಕೇಳಿದಳು. ನಮ್ಮ ಸಂಬಂಧಿಕರೊಬ್ಬರ ಮದುವೆ ಇತ್ತು, ಹಾಗಾಗಿ ಬಂದಿದ್ದೆ ಋತು ಎಂದರು.
ಬನ್ನಿ ಕಾಂತರಾಜ್ ಅವರೇ, ಮನೆಗೆ ಹೋಗಿ ಮಾತನಾಡೋಣ ಎಂದಳು. ಬೇಡ ಋತು, ನಮ್ಮಿಬ್ಬರ ಸಂಬಂಧದ ಬಗ್ಗೆ ಮೊದಲೇ ತಪ್ಪು ಕಲ್ಪನೆ ಮಾತನಾಡಿರುವ ನಿಮ್ಮ ಮನೆಯವರು ಇಲ್ಲ ಸಲ್ಲದ ಆಪಾದನೆಯನ್ನು ನಿನ್ನ ಮೇಲೆ ಹೊರಿಸಬಹುದು. ಹಾಗಾಗಿ ಇಲ್ಲೇ ಮಾತನಾಡೋಣ ಎಂದು ಹೇಳಿ ಅಲ್ಲೇ ಪಕ್ಕದಲ್ಲಿ ಇದ್ದ ದೇವಸ್ಥಾನದ ಹತ್ತಿರ ಇಬ್ಬರು ಕುಳಿತರು. ಮತ್ತೆ ಏನು ಸಮಾಚಾರ ಋತು? ಬದುಕು ನಡೆಸೋದಕ್ಕೆ ಏನಾದರೂ ಕೆಲಸ ಮಾಡ್ತಿದ್ದೀಯಾ? ಹೌದು ಕಾಂತರಾಜ್ರವರೇ, ನಾನು ಒಂದು ಶಾಲೆಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಂಬಳ 3,000 ಕೊಡ್ತಾರೆ ಎಂದಳು. ಯಾವ ಗಳಿಗೆಯಲ್ಲಿ ನಾನು ನನ್ನ ಬದುಕನ್ನು ಕಳೆದುಕೊಂಡೆನೋ ಅದೇ ನೋವಿನಲ್ಲಿ ನನ್ನ ತಂದೆ ತೀರಿಕೊಂಡರು. ಜೊತೆಗೆ ನನ್ನ ತಾಯಿಯೂ ಸಹ ಇತ್ತೀಚೆಗೆ ತೀರಿಕೊಂಡರು. ಎಲ್ಲ ಸರಿಯಾಗಿದ್ದರೆ ಇಂದಿಗೆ ನನ್ನ ತಂದೆ ತಾಯಿ ನನ್ನ ಜೊತೆಗೆ ಇರುತ್ತಿದ್ದರು. ನನ್ನ ವಿಚಾರ ಬಿಡಿ, ನೀವು ಹೇಗಿದ್ದೀರಿ ಕಾಂತರಾಜ್ ಎಂದು ಕೇಳಿದಳು. ಚೆನ್ನಾಗಿದ್ದೀನಮ್ಮ, ನನ್ನದು ಸಹ ಮದುವೆ ಆಯಿತು. ನನ್ನ ಹೆಂಡತಿ ಬಾಣಂತನಕ್ಕೆ ಎಂದು ತವರು ಮನೆಗೆ ಹೋಗಿದ್ದಾಳೆ ಎಂದನು. ಡಿವೋರ್ಸ್ ಸಿಕ್ತಂತೆ ಹೌದಾ? ಹೌದು ಕಾಂತರಾಜ್ರವರೇ, ಆದರೆ ನಾನು ಅವರ ಭಿಕ್ಷೆಯ ಹಣವನ್ನು ಬೇಡುವುದಿಲ್ಲ, ಜೊತೆಗೆ ತೆಗೆದುಕೊಳ್ಳುವುದೂ ಇಲ್ಲ. ಅದನ್ನು ಯಾವುದಾದರೂ ಭಿಕ್ಷುಕರಿಗೆ ಕೊಡಲಿ ಎಂದು ಹೇಳಿದೆ. ನಾನು ಈಗ ಅಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋದೆ ಋತು. ಹಾಗೆ ನನ್ನ ಒಬ್ಬ ಕೊಲೀಗ್ ಅವರ ವಿಷಯವನ್ನು ತಿಳಿಸ್ದ, ಹಾಗಾಗಿ ಕೇಳಿದೆ ಅಷ್ಟೇ ಎಂದನು. ಅವನು ಸ್ವಾತಿ ಎಂಬಾಕೆಯನ್ನು ಮದುವೆಯಾಗಿದ್ದಾನೆ. ಅವಳೇ ಅಲ್ವೇನು ನಿಮ್ಮ ಮನೆಗೆ ಫೋನ್ ಮಾಡ್ತಿದ್ದವಳು? ನಿಮ್ಮ ಮಾವನವರು ನಿಮಗೆ ಮಾತನಾಡಿಸಿದ್ರಾ ಎಂದು ಕೇಳಿದ. ಇಲ್ಲ, ನಾನು ಯಾರ ಮುಖವನ್ನು ನೋಡಲಿಲ್ಲ. ಯಾರ ಮುಖದ ನೋಟವೂ ನನಗೆ ಬೇಕಾಗಿಲ್ಲ. ನನ್ನ ಬದುಕನ್ನೇ ಸರ್ವನಾಶ ಮಾಡಿದವರ ಯೋಚನೆ ನನಗೇಕೆ ಎಂದು ನಿಟ್ಟುಸಿರು ಬಿಟ್ಟಳು. ಸರಿ ಋತು, ನಾನಿನ್ನು ಹೊರಡ್ಲಾ ಎಂದರು. ಸರಿ ಕಾಂತರಾಜ್ರವರೇ, ಬಿಡುವಿದ್ದಾಗ ಬನ್ನಿ ಎಂದಳು. ನಂತರ ಋತು ಮನೆಗೆ ಹೊರಟಳು. ಬೆಳಗ್ಗೆ ಋತು ಅಂಗಳಕ್ಕೆ ನೀರು ಹಾಕುತ್ತಿದ್ದಳು. 2 ದೊಡ್ಡ ಗೂಳಿಗಳು ಜಗಳವಾಡುತ್ತಾ ಒಂದಕ್ಕೊಂದು ಕೊಂಬುಗಳಿಂದ ತಿವಿದುಕೊಳ್ಳುತ್ತಾ ಋತು ಇರುವ ಕಡೆ ಬರುತ್ತಿದ್ದವು. ಋತು ತನ್ನ ಪಾಡಿಗೆ ತಾನು ನೀರು ಹಾಕುತ್ತಿದ್ದಳು. ಹಿಂದೆ ಇದ್ದ ಗೂಳಿಗಳ ಕದನವನ್ನು ನೋಡಲಿಲ್ಲ. ಇನ್ನೇನು ಆ ಗೂಳಿಗಳು ಋತು ಮೇಲೆ ಬೀಳಬೇಕು. ಆಟೋ ಸ್ಟಾರ್ಟ್ ಮಾಡುತ್ತಿದ್ದ ಕಾರ್ತಿಕ್ ನೋಡಿದ. ಆಟೋ ಸ್ಟಾರ್ಟ್ ಮಾಡುವುದನ್ನು ನಿಲ್ಲಿಸಿ ಋತು ಹತ್ತಿರ ಓಡಿ ಬಂದು ಋತುಗಳನ್ನು ಅಪ್ಪಿ ಮುಂದಕ್ಕೆ ಓಡಿದ. ಗೂಳಿಗಳು ರಭಸದಿಂದ ಓಡಿ ಹೋದವು. ಕಾರ್ತಿಕ್ನ ಕೆನ್ನೆ ಋತು ಕೆನ್ನೆಯ ಸಮೀಪವಿತ್ತು. ಬಿಸಿ ಉಸಿರು ತಾಕುತ್ತಿತ್ತು. ಅಪ್ಪಿ ಹಿಡಿದ ಬಾಹು ಬಂಧನ. ಇಬ್ಬರ ಹೃದಯಗಳು ಜೋರಾಗಿ ಒಡೆದುಕೊಂಡವು. ಎಂತಹದ್ದೋ ಕಂಪನ. ಕಾರ್ತಿಕ್ ಋತುವನ್ನು ತನ್ನ ಎದೆಗೆ ಒರಗಿಸಿಕೊಂಡ. ತಕ್ಷಣವೇ ಋತು ತನ್ನನ್ನು ಯಾರಾದರೂ ಗಮನಿಸುತ್ತಿರುವರೇನೋ ಎಂದು ಸುತ್ತಲೂ ನೋಡಿದಳು. ಯಾರೂ ಇರಲಿಲ್ಲ. ಥ್ಯಾಂಕ್ಸ್ ಕಾರ್ತಿಕ್ ಎಂದು ಅವನ ಬಂಧನದಿಂದ ದೂರ ಸರಿದಳು. ಆ ಗೂಳಿಗಳೆರಡು ಕಾಳಗ ಮಾಡುತ್ತಿವೆ. ಹಿಂದೆ ಮುಂದೆ ನೋಡಿ ಕೆಲಸ ಮಾಡಬಾರ್ದಾ? ಸ್ವಲ್ಪ ತಡ ಆಗಿದ್ರೂ ನಿನ್ ಪ್ರಾಣ ಹೋಗುತ್ತಿತ್ತ ಎಂದ ಕಾರ್ತಿಕ್ ಹೊರಟು ಹೋದ. ಋತು ಒಳಗೆ ಬಂದಳು. ಕಾರ್ತಿಕ್ ಬಲವಾಗಿ ಅಪ್ಪಿ ಹಿಡಿದಿದ್ದ ತೋಳುಗಳೆರಡು ನೋಯುತ್ತಿತ್ತು. ಮೆಲ್ಲನೆ ಸವರಿಕೊಂಡಳು. ವರ್ಷಗಳ ನಂತರ ಪುರುಷನ ಸ್ಪರ್ಶ, ಎಂತಹದ್ದು ರೋಮಾಂಚನ! ಮೈ ಮನ ನವಿರೇರುವ ಆ ಸ್ಪರ್ಶ. ಕಾರ್ತಿಕ್ನ ಮುಖ ಕಣ್ಣ ಮುಂದೆ ಬಂದಿತ್ತು. ಸ್ನೇಹ ಪ್ರೀತಿ ತುಂಬಿದ ಆ ಕಣ್ಣುಗಳು. ಯಾವುದರಿಂದ ತಾನು ವಂಚಿತನಾದೆನೋ ಆ ಭಾವನೆಗಳು ಗರಿಗೆದರುತ್ತಿವೆ. ಬೇಡ ಬೇಡ ಎಂದುಕೊಂಡರೂ ಮತ್ತೆ ಅದೇ ಮನಸ್ಸು ಚಂಚಲವಾಗುತ್ತಿದೆ. ಮನಸ್ಸಿಗೆ ಶಾಂತಿ ತಂದುಕೊಳ್ಳಲು ಬಾತ್ರೂಮ್ಗೆ ಹೋಗಿ ತಣ್ಣೀರನ್ನು ತಲೆಯಿಂದ ಸುರಿದುಕೊಂಡು ಒಗೆದ ಬ್ಲೌಸ್ ಸೀರೆ ಉಟ್ಟು ಬಂದಳು. ನೆನೆದ ಕೂದಲನ್ನು ಒರೆಸಿಕೊಂಡಳು. ಉದ್ದವಾದ ಕೂದಲಿನಿಂದ ನೀರು ತೊಟ್ಟಿಡುತ್ತಿತ್ತು. ಆ ದಿನ ಭಾನುವಾರ, ಸ್ಕೂಲ್ ರಜೆ. ಹೊಟ್ಟೆ ಬೇರೆ ಹಸಿಯುತ್ತಿತ್ತು. ಆ ಹೊಟ್ಟೆ ಸಹ ಒಂದು ದಿನವೂ ಸಹ ನಾನು ಹೇಳ್ದಂತೆ ಕೇಳೋದಿಲ್ಲ. ಶರೀರ ಮನಸ್ಸು ಯಾವುದೂ ಹಿಡಿತದಲ್ಲಿ ಇಲ್ಲ. ತಾನು ಇಷ್ಟೊಂದು ದುರ್ಬಲಳೆ? ಈ ರೀತಿ ನಾನು ಪರ ಪುರುಷನ ಸ್ನೇಹ ಬಯಸುವುದು ಸರಿಯೇ ಎಂದು ಉಪ್ಪಿಟ್ಟು ಮಾಡಿ ತಿಂದಳು. ಬಟ್ಟೆ ಹೊಲೆಯಲು ಕುಳಿತಳು. ಮದುವೆ ಹುಡುಗಿಯ 5 ರೇಷ್ಮೆ ಬ್ಲೌಸ್ಗಳನ್ನು ನೀಟಾಗಿ ಹೊಲೆದು ಕೊಡುತ್ತೇನೆ ಎಂದು ಮಾತು ಕೊಟ್ಟು ಪಡೆದಿದ್ದೆ. ಚಾಪೆ ಮೇಲೆ ಬ್ಲೌಸ್ ಪೀಸನ್ನು ಹಾಕಿ ಅಳತೆ ಬ್ಲೌಸ್ ಹಿಡಿದು ಅಳತೆಗೆ ತಕ್ಕಂತೆ ಕತ್ತರಿಸಲು ಕತ್ತರಿ ಇಟ್ಟಳು. ಪುನಃ ಬೆಳಗ್ಗೆ ನಡೆದ ಘಟನೆಯ ನೆನಪು. ಮನಸ್ಸು ಅಳುಕಿತು. ಈ ರೀತಿ ತಾನು ಧೈರ್ಯ ಕಳೆದುಕೊಳ್ಳಬಾರದು ಎಂದುಕೊಂಡು ಬ್ಲೌಸ್ ಪೀಸನ್ನು ಕಟ್ ಮಾಡಿ ಅಂದೇ 5 ಬ್ಲೌಸ್ ಪೀಸ್ಗಳನ್ನು ಹೊಲೆದು ಉಕ್ ಹಾಕಿ ಕಾಜಾ ಮಾಡಿದಳು.
ಆ ದಿನ ಸಾಯಂಕಾಲವೇ ಆ ಹುಡುಗಿ ಬ್ಲೌಸ್ ಪಡೆಯಲು ಬಂದಳು. ಅಲ್ಲೇ ಎಲ್ಲ ಬ್ಲೌಸ್ಗಳನ್ನು ಹಾಕಿಕೊಂಡು ನೋಡಿದಳು. ಎಲ್ಲ ಬ್ಲೌಸ್ಗಳು ನೀಟಾಗಿದ್ದವು. ಅಕ್ಕ, ಎಲ್ಲ ಬ್ಲೌಸ್ಗಳನ್ನು ತುಂಬ ಚೆನ್ನಾಗಿ ಹೊಲಿದಿದ್ದೀರಿ, ತುಂಬ ಥ್ಯಾಂಕ್ಸ್ ಎಂದಳು ಆ ಹುಡುಗಿ. ನೀನೆಲ್ಲಿ ಒಪ್ಪೋದಿಲ್ವೋ ಅಂತ ಹೆದರಿದ್ದೆ ಎಂದಳು ಋತು. ಇಲ್ಲ ಅಕ್ಕ, ತುಂಬ ಚೆನ್ನಾಗಿದೆ ಬ್ಲೌಸ್. ಮುಂದಿನ ವಾರ ನನ್ನ ಮದುವೆ ಇದೆ, ನೀವು ಖಂಡಿತ ಮದುವೆಗೆ ಬನ್ನಿ ಎಂದು ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಆ ಹುಡುಗಿ ಹೊರಟು ಹೋದಳು. ಕಾರ್ತಿಕ್ಗೆ ತನ್ನ ವರ್ತನೆ ಅದೇಕೋ ಒಂದು ರೀತಿಯ ಮುಜುಗರ ತಂದಿತ್ತು. ತಾನೆಂದೂ ಸಹ ಯಾವ ಹೆಣ್ಣನ್ನು ಆ ರೀತಿ ಸ್ಪರ್ಶಿಸಿರಲಿಲ್ಲ. ಪಾಪ ಋತು ಏನೆಂದುಕೊಂಡಳೋ. ತನ್ನ ಬಗ್ಗೆ ಇರುವ ಒಳ್ಳೆಯ ಅಭಿಪ್ರಾಯವನ್ನು ಉಳಿಸಿಕೊಳ್ಳಬೇಕು ಎಂದು 100 ಬಾರಿ ಅಂದುಕೊಂಡ. ಆದರೂ ಆ ಸ್ಪರ್ಶ ಹಿತವೆನಿಸಿತ್ತು. ಮತ್ತೆ ಮತ್ತೆ ಬೇಕು ಎನಿಸುತ್ತಿತ್ತು. ಮನಸ್ಸಿನ ಒಂದು ಮೂಲೆಯಲ್ಲಿ ಋತುಗೆ ತಾನು ಸೋಲುತ್ತಿರುವೆ ಎನಿಸಿತು. ಋತು ತನ್ನವಳಾಗಬೇಕು. ಋತು ಇಷ್ಟಪಟ್ಟರೆ ಬಾಳು ಕೊಡುವುದರಲ್ಲಿ ತಪ್ಪೇನಿದೆ ಎಂದುಕೊಂಡು ಆಟೋ ಓಡಿಸುತ್ತಿದ್ದ. ಆಟೋಗೆ ಅಡ್ಡ ಬಂದರು ಒಬ್ಬರು. ತಕ್ಷಣ ಬ್ರೇಕ್ ಹಾಕಿದ. ಆಟೋ ನಿಂತಿತು. ಏ ಡ್ರೈವರ್, ಸ್ವಲ್ಪ ಮೈ ಮೇಲೆ ಎಚ್ಚರ ಇಟ್ಕೊಂಡು ಆಟೋ ಓಡಿಸು. ಕುಡಿದು ಓಡಿಸಿದರೆ ಆಗುತ್ತದೆ ಏನು? ಈಗ ನನ್ನ ಪ್ರಾಣ ತೆಗೆಯುತ್ತಿದ್ದೆ ಅಲ್ಲ ಎಂದರು. ನಾನು ಕುಡಿದಿಲ್ಲ ಸ್ವಾಮಿ, ಬೇಕಾದ್ರೆ ಬಂದು ನೋಡಿ ಎಂದು ಆಟೋದಿಂದ ಬಗ್ಗಿದ ಕಾರ್ತಿಕ್. ಅಯ್ಯ ಹೋಗಯ್ಯ, ಕಂಡಿದ್ದೇನೆ ನಿನ್ನಂಥವರನ್ನ ಎಂದು ಅವರು ಹೊರಟು ಹೋದರು. ಅವರು ಕುಡುಕ ಎಂದಿದ್ದಕ್ಕೆ ಬೇಸರವಾಯಿತು, ಸಿಟ್ಟು ಬಂದಿತ್ತು. ಆದರೆ ತಪ್ಪು ತನ್ನದೇ. ಇಂದಿಗೂ ಇನ್ನು ಮುಂದೆ ಈ ರೀತಿ ಆಗಬಾರದು ಎಂದುಕೊಂಡ. ಮತ್ತೊಂದು ದಿನ ಋತು ಸ್ಕೂಲ್ನಿಂದ ಬಂದು ಕಾಫಿ ಕುಡಿಯುತ್ತಾ ಕುಳಿತಿದ್ದಳು. ಆಗ ಗ್ರೀಷ್ಮ, ಭರಣಿ, ಶರತ್ ಬಂದರು. ಓ ಬನ್ನಿ ಅಣ್ಣ ಅತ್ತಿಗೆ, ಹೀಗೆ ಒಟ್ಟಿಗೆ ಎಂದು ನಗುತ್ತಾ ಸ್ವಾಗತಿಸಿದಳು. ಗ್ರೀಷ್ಮ, ಭರಣಿ ಬಂದು ಕುರ್ಚಿಯಲ್ಲಿ ಕುಳಿತರು. ಅತ್ತೆ, ನಾನು ಬಟ್ಟೆ ಹೊಲೆಯುವೆ ಎಂದು ಶರತ್ ಮಿಷನ್ ಹತ್ತಿರ ಹೋಗಿ ಮಿಷನ್ ತುಳಿಯಲು ಆರಂಭಿಸಿದ. ಋತು ಒಳಗಡೆ ಹೋಗಿ ಕಾಫಿ ತಂದು ಅತ್ತಿಗೆ ಅಣ್ಣನಿಗೆ ಕೊಟ್ಟಳು. ಶರತ್, ನೀನು ಕಾಂಪ್ಲೈನ್ ಕುಡಿ ಎಂದು ಕೊಟ್ಟಳು ಋತು. ಶರತ್ ಕುಡಿದು ಪುನಃ ಮಿಷನ್ ತುಳಿಯತೊಡಗಿದ. ಭರಣಿ, ಗ್ರೀಷ್ಮ ಕಾಫಿ ಕುಡಿದರು. ನಾವೆಲ್ಲ ಬೆಂಗಳೂರಿಗೆ ಹೋಗುತ್ತೇವೆ ಅತ್ತೆ ಎಂದ. ಶರತ್, ಹೌದಾ ಅಣ್ಣ? ಹೌದು ಋತು, ನಾವು ಅಲ್ಲಿಗೆ ಶಿಫ್ಟ್ ಆಗುತ್ತೇವೆ. ನಾನು ನಿಮ್ಮ ಅಣ್ಣ ಈಗ ಅಲ್ಲೇ ಒಂದು ಕಂಪನಿಗೆ ಸೇರಿಕೊಂಡೆವು. ನಾಳೆ ಹೊರಡುತ್ತೇವೆ. ಸಾಮಾನು ಪ್ಯಾಕ್ ಮಾಡುತ್ತಿದ್ದೇವೆ. ನಿನಗೆ ಹೇಳಿ ಹೋಗೋಣ ಅಂತ ಬಂದೆವು ಎಂದಳು ಭರಣಿ. ಇದೇನು ಇಂತಹ ಡಿಸಿಷನ್? ಮೊದಲಿನಿಂದ ಇತ್ತು ಮನಸ್ಸಿನಲ್ಲಿ. ಅಲ್ಲಿ ಸ್ಯಾಲ್ರಿ ಹೆಚ್ಚು, ಶರತ್ನ ಎಜುಕೇಷನ್ಗೆ ಅಲ್ಲಿ ಅನುಕೂಲವಿದೆ. ಇಲ್ಲಿ ಹೈಯರ್ ಎಜುಕೇಷನ್ ಇಲ್ಲ ಎಂದ ಗ್ರೀಷ್ಮ. ಮನೆ ಸೇಲ್ ಮಾಡಿದೆವು 5 ಲಕ್ಷಕ್ಕೆ ಎಂದಳು ಭರಣಿ. ಹೌದಾ? ಅದೇನು ಹೊಸ ಮನೆ ಅಲ್ವಲ್ಲ, ಹಳೆಯದ್ದು. ಅಲ್ಲಿ ಲೀಸ್ಗೆ ಮನೆ ಮಾಡಿದ್ದೆವು. ಒಟ್ಟಿನಲ್ಲಿ ಎಲ್ಲ ಸರಿ ಹೋಯಿತು. ನೀನು ಸಹ ಬೆಂಗಳೂರಿಗೆ ಬಾ ಎಂದು ಭರಣಿ ಅಡ್ರೆಸ್ ಕೊಟ್ಟಳು. ನಾನಿನ್ನೂ ಬರುತ್ತೇವೆ ಎಂದ ಗ್ರೀಷ್ಮ. ರಾತ್ರಿ ಊಟ ಮಾಡಿಕೊಂಡು ಹೋಗಿ ಬೇಗ ಅಡುಗೆ ಮಾಡುವೆ ಎಂದಳು. ನಮ್ಮ ತಾಯಿ ಅಡುಗೆ ತಿಂಡಿ ಮಾಡಿಕೊಂಡು ಬರುತ್ತಾರೆ ಎಂದಳು ಭರಣಿ. ಆಯಿತು ಅತ್ತಿಗೆ ಎಂದು ಋತು ಅರಿಶಿಣ, ಕುಂಕುಮ, ಹೂ, ವಿಳ್ಯದೆಲೆ, ಅಡಿಕೆ, ಹಣ್ಣು, ಬ್ಲೌಸ್ ಪೀಸ್ ಇಟ್ಟು ಅತ್ತಿಗೆಗೆ ಕುಂಕುಮ ಕೊಟ್ಟಳು. ಅಣ್ಣ ಅತ್ತಿಗೆಯವರಿಗೆ ನಮಸ್ಕರಿಸಿದಳು. ಶರತ್ನ ಕೆನ್ನೆಗೆ ಮುತ್ತಿಟ್ಟಳು. ನಾವಿನ್ನು ಬರುತ್ತೇವೆ ಎಂದು ಹೊರಟು ಹೋದರು. ರಾತ್ರಿ ಋತುಗೆ ನಿದ್ರೆ ಬರಲಿಲ್ಲ. ತನ್ನ ಅಣ್ಣನು ದೂರವಾದ. ತನ್ನ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಅವರಿಗಿಲ್ಲ. ಹಳೆಯ ಮನೆಯನ್ನು ಮಾರುವ ಬದಲು ಬಾಡಿಗೆಗೆ ಅಂತ ತನಗಾದರೂ ಕೊಟ್ಟಿದ್ರೆ ಹಿರಿಯರು ಬಾಳಿ ಬದುಕಿದ ಮನೆ ನೆನಪಿಗಾದರೂ ಉಳಿಯುತ್ತಿತ್ತು ಎನಿಸಿತು. ಮರುಕ್ಷಣ ತಾನೇಕೆ ಈ ರೀತಿ ಯೋಚಿಸುತ್ತಿರುವೆ? ಕೈ ಹಿಡಿದ ಗಂಡನ ಹಣವನ್ನೇ ತಿರಸ್ಕರಿಸಿ ಬಂದ ನನಗೆ ಆ ಮನೆಯ ವ್ಯಾಮೋಹ ಬೇಡ ಎಂದುಕೊಂಡಳು. ಬೆಳಗಿನ ಜಾವ ನಿದ್ರೆ ಆವರಿಸಿತು. ಮಾರನೆಯ ದಿನ ಬೆಳಗ್ಗೆ ಗ್ರೀಷ್ಮ, ಭರಣಿ, ಶರತ್ ಲಾರಿಯಲ್ಲಿ ಸಾಮಾನುಗಳನ್ನು ಹಾಕಿಕೊಂಡು ಬೆಂಗಳೂರಿಗೆ ಹೋದರು. 7ನೇ ತರಗತಿಯಲ್ಲಿ ಇದ್ದ ಸೌಮ್ಯ ಇತ್ತೀಚೆಗೆ ತುಂಬ ಮೌನವಾಗಿದ್ದಳು. ಸದಾ ನಗು, ಚಟುವಟಿಕೆ, ಓದುವುದರಲ್ಲಿಯೂ ಚುರುಕಾಗಿ ಇದ್ದ ಹುಡುಗಿ ಇದ್ದಕ್ಕಿದ್ದಂತೆ ಡಲ್ ಆಗಿದ್ದಳು. ಕ್ಲಾಸ್ನಲ್ಲಿ ಪಾಠ ಹೇಳುತ್ತಿದ್ದರೆ ಅವಳ ಗಮನ ಎಲ್ಲೋ ಇರುತ್ತಿತ್ತು. ಏನಾದರೂ ಕ್ವಶನ್ ಕೇಳಿದರೆ ಬೆಚ್ಚಿ ಬಿದ್ದು ತಡವರಿಸುತ್ತಾ ಉತ್ತರಿಸುತ್ತಿದ್ದಳು. ಇಲ್ಲದಿದ್ದರೆ ಸುಮ್ಮನೆ ನಿಂತಿರುತ್ತಿದ್ದಳು. ಅವಳಲ್ಲಿ ಆದ ಬದಲಾವಣೆಯನ್ನು ಋತುಗೆ ಗಮನಿಸಲು ತಡವಾಗಲಿಲ್ಲ. ಇವಳು ಯಾಕೆ ಹೀಗೆ ಆಡ್ತಾಳೆ ಎಂದು ಒಂದು ದಿನ, ಸೌಮ್ಯ, ನೀನು ಇತ್ತೀಚೆಗೆ ಬ್ಯಾಡ್ ಗರ್ಲ್ ಆಗುತ್ತಿರುವೆ, ಸರಿಯಾಗಿ ಆನ್ಸರ್ ಹೇಳುವುದಿಲ್ಲ ಎಂದು ಗದರಿದೆ. ಅವಳ ಕಣ್ಣಿನಿಂದ ಕಣ್ಣೀರು ಬಿಟ್ಟರೆ ಉತ್ತರವಿಲ್ಲ.
ಅವಳ ಪೇರೆಂಟ್ಸನ್ನು ಕರೆಸಿ ವಿಚಾರಿಸಬೇಕು ಎಂದು ಅವಳ ತಾಯಿಯವರನ್ನು ಕರೆದುಕೊಂಡು ಬಾ ಎಂದು ಸೌಮ್ಯಾಳಿಗೆ ಹೇಳಿದರೆ ಕರೆದುಕೊಂಡು ಬರಲಿಲ್ಲ. ಮಿಸ್ ನಮ್ಮ ತಾಯಿ ಊರಿಗೆ ಹೋಗಿದ್ದಾರೆ ಎಂದಳು. ಮತ್ತೆರಡು ದಿನ ಕಳೆದ ಮೇಲೆ ಋತು ಸೌಮ್ಯಾಳ ಮನೆಗೆ ಫೋನ್ ಮಾಡಿ ಅವಳ ತಾಯಿಯನ್ನು ಬರಲು ತಿಳಿಸಿದಳು. ಅವರ ತಾಯಿ ಬಂದರು. ಇಬ್ಬರು ಏಕಾಂತದಲ್ಲಿ ಕುಳಿತರು. ಸೌಮ್ಯ ಕ್ಲಾಸ್ ರೂಮ್ನಲ್ಲಿ ಇದ್ದಳು. ಸೌಮ್ಯ ಡಲ್ಲಾಗಿರುವ ವಿಚಾರ ಋತು ತಿಳಿಸಿ, ನೀವು ಮೊನ್ನೆ ಊರಿಗೆ ಹೋಗಿದ್ರಾ ಎಂದು ಕೇಳಿದಳು ಋತು. ಮಿಸ್, ನಾನು ಯಾವ ಊರಿಗೂ ಹೋಗಿಲ್ಲ. ಸೌಮ್ಯ, ನೀವು ಕರೆದ ವಿಷಯವನ್ನು ನನಗೆ ತಿಳಿಸಿಲ್ಲ. ಮನೆಯಲ್ಲೂ ಸಹ ಇತ್ತೀಚೆಗೆ ಹೀಗೆ ತುಂಬ ಡಲ್ಲಾಗಿ ಇರ್ತಾಳೆ. ಒಬ್ಳೆ ಮಗಳು, ಯಾವುದಕ್ಕೂ ಸಹ ಕೊರತೆ ಇಲ್ಲ. ಕೇಳಿದ್ದೆಲ್ಲವನ್ನು ಅವರ ಡ್ಯಾಡಿ ಕೊಡಿಸ್ತಾರೆ. ಈಗ 2 ತಿಂಗಳಿನಿಂದ ಹೀಗೆ ಆಗಿದ್ದಾಳೆ. ಕಾರಣ ಕೇಳಿದ್ರೆ ನಾನು ಚೆನ್ನಾಗಿರುವೆ ಎಂದು ಹೇಳುತ್ತಾಳೆ. ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿದ್ದೆ. ಡಾಕ್ಟರ್ ಸಹ ಟೆಸ್ಟ್ ಮಾಡಿ ಎಲ್ಲ ನಾರ್ಮಲ್ ಇದೆ ಎಂದರು. ಮೈಕೈ ತುಂಬಿಕೊಂಡು ಚೆನ್ನಾಗಿದ್ದಾಳೆ. ಯಾರ ದೃಷ್ಟಿ ತಗಲಿತೋ ಏನೋ. ನೀವೇ ಈ ವಿಷಯದಲ್ಲಿ ನಮಗೆ ಹೆಲ್ಪ್ ಮಾಡಿ ಮೇಡಮ್ ಎಂದು ಆಕೆ ಕಣ್ಣೀರು ಒರೆಸಿಕೊಂಡರು. ಆಯ್ತು, ವಿಚಾರಿಸುವೆ. ನೀವೇನು ಹೆದರಬೇಡಿ. ಫೋನ್ ಮಾಡಿದಾಗ ಬನ್ನಿ. ಒಂಟಿಯಾಗಿ ಅವಳನ್ನು ಬಿಡಬೇಡಿ ಎಂದಳು ಋತು. ಸೌಮ್ಯಾಳ ತಾಯಿ ಮನೆಗೆ ಹೋದರು. ಮಾರನೇ ದಿನ ಸಾಯಂಕಾಲ ಬೆಲ್ ಆಯಿತು. ಎಲ್ಲ ಮಕ್ಕಳು ಮನೆಗೆ ಹೋದರು. ಟೀಚರ್ಸ್ ಸಹ ಮನೆಗೆ ಹೋದರು. ಸ್ಕೂಲ್ನ ಒಂದು ರೆಕಾರ್ಡ್ ಬರೆಯಲು ಹೆಡ್ ಮಾಸ್ಟರ್ ಋತುಗೆ ಹೇಳಿದ್ದರು. ಹೆಡ್ ಮಾಸ್ಟರ್ BEO ಆಫೀಸ್ಗೆ ಹೋಗಬೇಕು ಎಂದು ಹೋದರು. ಋತು ರೆಕಾರ್ಡ್ ಬರೆದು ಮುಗಿಸಿದಾಗ ಅರ್ಧ ಗಂಟೆ ಲೇಟ್ ಆಗಿತ್ತು. ಹೊರಗಡೆ ಬಂದಳು. ಜವಾನ ಕಾಫಿ ಕುಡಿಯಲು ಹೊರಗಡೆ ಹೋಗಿದ್ದ. ಆಗ ಕ್ಲಾಸ್ ರೂಮಿನಿಂದ ಸೌಮ್ಯ ಬರುತ್ತಿದ್ದಳು. ಅವಳ ಕಣ್ಣು ತುಂಬಿತ್ತು. ರೆಪ್ಪೆ ಒಂದು ಸಾರಿ ಬಡಿದರೆ ಆ ಕಣ್ಣೀರು ಕೆನ್ನೆ ಮೇಲೆ ಉರುಳುವಂತಿತ್ತು. ಸೌಮ್ಯ, ನೀನಿನ್ನು ಮನೆಗೆ ಹೋಗಿಲ್ವಾ? ಇಷ್ಟೊತ್ತು ಏನ್ ಮಾಡ್ತಾ ಇದ್ದೆ ಎಂದಳು ಋತು. ಸೌಮ್ಯ ಉತ್ತರಿಸದೆ ಬ್ಯಾಗ್ ಹೆಗಲಿಗೆ ಹಾಕಿಕೊಂಡು ಮನೆಯ ಕಡೆ ನಡೆದಳು. ಸೌಮ್ಯ, ನಿಲ್ಲು, ಬಾ ನಮ್ಮನೆಗೆ ಹೋಗೋಣ ಎಂದು ಋತು ಸೌಮ್ಯಾಳ ಹೆಗಲ ಮೇಲೆ ಕೈ ಹಾಕಿದಳು. ಮಿಸ್, ಅಮ್ಮ ಕಾಯ್ತಿರ್ತಾರೆ. ಈಗಲೇ ಲೇಟ್ ಆಗಿದೆ. ಧ್ವನಿ ನಡುಗುತ್ತಿತ್ತು. ಸರಿ, ಇಷ್ಟೊತ್ತು ಏನ್ ಮಾಡ್ತಿದ್ದೆ ನೀನು? ಹೋಮ್ವರ್ಕ್ ಮಾಡುತ್ತಿದ್ದೇನೆ. ಸರಿ ಬಾ, ನಮ್ಮನೆಗೆ ಹೋಗೋಣ. ನಿಮ್ಮ ತಾಯಿಗೆ ನಾನೇ ಫೋನ್ ಮಾಡಿ ತಿಳಿಸುವೆ ಎಂದು ಮೊಬೈಲ್ನಿಂದ ಸೌಮ್ಯಾಳ ತಾಯಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು. ನಂತರ ಆಟೋ ಮಾಡಿಕೊಂಡು ಮನೆಗೆ ಬಂದಳು. ಬಾತ್ರೂಮ್ಗೆ ಹೋಗಿ ಋತು ಕೈಕಾಲು ಮುಖ ತೊಳೆದಳು. ಸೌಮ್ಯಾಳಿಗೂ ಸಹ ಕೈಕಾಲು ತೊಳೆಯಲು ಹೇಳಿದಳು. ಸೌಮ್ಯ ಬಾತ್ರೂಮ್ಗೆ ಹೋಗಿ ಮುಖ ಕೈಕಾಲು ತೊಳೆದು ಬಂದಳು. ಋತು ಟವಲ್ ಕೊಟ್ಟು TV ಆನ್ ಮಾಡಿ ಕಾರ್ಟೂನ್ ನೆಟ್ವರ್ಕ್ ಹಾಕಿ ಒಳಗಡೆ ಹೋಗಿ ಹಾರ್ಲಿಕ್ಸ್ ಲೇಸ್ನ ಪ್ಯಾಕೆಟನ್ನು ಸೌಮ್ಯಗೆ ತಂದುಕೊಟ್ಟಳು. ಬೇಡಿ ಮಿಸ್. ಮಿಸ್ ಕೊಟ್ಟಾಗ ಬೇಡ ಅನ್ಬಾರ್ದು. ನೀನು ಗುಡ್ ಗರ್ಲ್ ಅಲ್ವಾ? ನನ್ನ ಫೇವ್ರೆಟ್ ಸ್ಟೂಡೆಂಟ್ ಬೇರೆ ಎಂದಳು. ಸೌಮ್ಯ ಹಾಲು ಕುಡಿದು ಲೇಸ್ ತಿಂದಳು. ನಂತರ ಪಿಕ್ಚರ್ ಸುದ್ದಿ, ಶಾಪಿಂಗ್ ಸುದ್ದಿ ಮಾತನಾಡಿದರು. ಈಗ ಸೌಮ್ಯ ಋತುವಿನೊಂದಿಗೆ ಅಳುಕಿಲ್ಲದೆ ಮಾತನಾಡುತ್ತಿದ್ದಳು. ಸೌಮ್ಯ, ನೀನು ಇತ್ತೀಚೆಗೆ ತುಂಬ ಡಲ್ಲಾಗಿರುವೆ. ಕಾರಣವೇನು? ಸೌಮ್ಯ ಉತ್ತರಿಸಲಿಲ್ಲ. ಎನಿ ಪ್ರಾಬ್ಲಮ್ ಅಥವಾ ಫ್ರೆಂಡ್ಸ್ನಿಂದ ಏನಾದರೂ ತೊಂದರೆ ಇದೆಯಾ ಹೇಳು ಸೌಮ್ಯ. ಇಲ್ಲ ಮಿಸ್ ಎಂದು ಚುಟುಕಾದ ಉತ್ತರ. ಟೀಚರ್ಸ್ನಿಂದ ತೊಂದರೆ? ನೀನು ಮನೆಯಲ್ಲಿ ಹೋಮ್ವರ್ಕ್ ಮಾಡ್ಬೋದಲ್ವಾ? ಸ್ಕೂಲ್ನಲ್ಲಿ ಯಾಕೆ ಮಾಡ್ತೀಯಾ? ಸೌಮ್ಯ ಉತ್ತರಿಸದೆ ಎತ್ತಲೋ ನೋಡುತ್ತಿದ್ದಳು. ಹೇಳು ಸೌಮ್ಯ, ನನ್ನ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡು. ನಿನಗೆ ಬಂದಿರುವ ತೊಂದರೆಯನ್ನು ಹೇಳಿಕೋ ಎಂದಳು. ಮಿಸ್, ಹೇಳಿದರೆ ಬೈಯುತ್ತಾರೆ, ಹೊಡೆಯುತ್ತಾರೆ ಎಂದಳು. ಓ ಹೌದಾ? ಹಾಗಿದ್ರೆ ಯಾರು ಹೊಡಿತಾರೆ ನಿನ್ನನ್ನ? ಸರ್ ಎಂದು ತುಟಿ ಕಚ್ಚಿದಳು. ಸರ್ರಾ? ಯಾವ ಸರ್ ನಿನ್ನನ್ನು ಹೊಡೆಯುತ್ತಾರೆ ಹೇಳು ಸೌಮ್ಯ. ನಿನಗೆ ಏನೂ ಆಗೋದಿಲ್ಲ. ನಾನು ಸರಿಪಡಿಸುವೆ, ಪ್ರಾಮಿಸ್ ಎಂದು ಸೌಮ್ಯಾಳ ಬಲಗೈಯನ್ನು ತನ್ನ ಕೈಯಲ್ಲಿ ಹಿಡಿದಳು ಋತು. ಸೌಮ್ಯಾಳ ಮುಖ ಇಮ್ಮಡಿಯಾಗಿ ಇದುವರೆಗೂ ಹಿಡಿತದಲ್ಲಿ ಇದ್ದ ಅಳು ಒತ್ತರಿಸಿ ಬಂದಿತ್ತು. ಋತುಳ ಮಡಿಲಲ್ಲಿ ತಲೆ ಇಟ್ಟು ಜೋರಾಗಿ ಅಳಲು ಆರಂಭಿಸಿದಳು. ಋತು ಸೌಮ್ಯಾಳ ಬೆನ್ನು ಸವರಿದಳು. ನಿನ್ನನ್ನು ಯಾರು ಏನು ಅನ್ನೋದಿಲ್ಲ. ನನ್ನಲ್ಲಿ ನಂಬಿಕೆ ಇಡು, ಹೇಳು ಎಂದಳು. ಆನಂದ್ ಸರ್ ನನ್ನನ್ನು ಹೊಡೆಯುತ್ತಾರೆ ಅಳುತ್ತಲೇ ಹೇಳಿದಳು. ಯಾಕೆ ಹೊಡೆಯುತ್ತಾರೆ? ನೀನೇನು ತಪ್ಪು ಮಾಡಿಲ್ಲ ಅಲ್ವಾ ಸೌಮ್ಯ? ನಿಜ ಹೇಳು, ನಿನಗೆ ಏನಾದರೂ ಕಿರುಕುಳ ಕೊಡುತ್ತಿರುವರಾ? ಹೌದು ಮಿಸ್. ಏನು ಕಿರುಕುಳ? ಮಿಸ್, ನೀವು ಅವರನ್ನ ಕೇಳಬಾರ್ದು ಎಂದಳು. ನಾನು ಅವರನ್ನ ಕೇಳೋದಿಲ್ಲ, ಪ್ಲೀಸ್ ಹೇಳು ಸೌಮ್ಯ ಎಂದಳು. ಮಿಸ್, ಅದು ಸ್ಕೂಲ್ ಮುಗಿದು ಎಲ್ಲರೂ ಹೋದರೂ ನನ್ನನ್ನು ಮಾತ್ರ ಇರಲು ತಿಳಿಸಿದ್ದಾರೆ. ನನ್ನನ್ನು ಮುಟ್ಟುತ್ತಾರೆ, ಏನೇನೋ ಕ್ವಶನ್ ಕೇಳ್ತಾರೆ. ಯಾರಿಗೂ ತಿಳಿಸ್ಬೇಡ, ತಿಳಿಸಿದ್ರೆ ಹೊಡೆಯುವೆ. ಯಾರಾದರೂ ಕೇಳಿದರೆ ಹೋಮ್ವರ್ಕ್ ಮಾಡ್ತಿದ್ದೆ ಅಂತ ಹೇಳು ಅಂತ ಹೇಳಿದ್ದಾರೆ.
ಸರ್ನ ಕೇಳಬೇಡಿ ಮಿಸ್ ಎಂದು ಗೋಗರೆದಳು. ಋತು ಸೌಮ್ಯಾಳ ಮುಗ್ಧ ಮುಖವನ್ನೇ ನೋಡಿದಳು. ಅವಳ ಹಣೆಗೆ ಮೃದುವಾಗಿ ಚುಂಬಿಸಿದಳು. ಸರ್ನ ನಾನು ಏನೂ ಕೇಳೋದಿಲ್ಲ. ಸ್ಕೂಲ್ ಬಿಟ್ಟ ತಕ್ಷಣ ನೀನು ಇನ್ನು ಮುಂದೆ ಮನೆಗೆ ಹೋಗು. ಮಿಸ್, ನಮ್ಮ ಮಮ್ಮಿಗೂ ಈ ವಿಷಯ ಹೇಳಬೇಡಿ. ಡ್ಯಾಡಿಗೆ ಗೊತ್ತಾದರೆ ನನಗೆ ಮುಜುಗರವಾಗುತ್ತದೆ ಎಂದು ಎರಡೂ ಕೈಗಳಿಂದ ಮುಖ ಮುಚ್ಚಿಕೊಂಡಳು. ಆಯಿತು ಸೌಮ್ಯ, ಯಾರಿಗೂ ಹೇಳೋದಿಲ್ಲ. ನೀನು ನಿಶ್ಚಿಂತೆಯಾಗಿರು. ಓದಿನ ಕಡೆಗೆ ಗಮನ ಕೊಡು. ಆಕ್ಟಿವ್ ಆಗಿರು, ಡಲ್ ಆಗಿರಬೇಡ. ಬಾ, ನಿನ್ನನ್ನು ನಿಮ್ಮನೆಗೆ ಬಿಟ್ಟು ಬರುವೆ ಎಂದಳು. ಇಬ್ಬರು ಆಟೋದಲ್ಲಿ ಸೌಮ್ಯಾಳ ಮನೆಗೆ ಬಂದರು. ನಗುತ್ತಿದ್ದ ಸೌಮ್ಯಾಳನ್ನು ನೋಡಿದ ಅವರ ತಾಯಿ ಸಂತೋಷ ಪಟ್ಟರು. ಸೌಮ್ಯಾಳಿಗೆ ಏನೂ ಆಗಿಲ್ಲ. ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತಾಳೆ. ನೀವು ಧೈರ್ಯವಾಗಿರಿ. ಸ್ವಲ್ಪ ಹೆದರಿದ್ದಳು ಎಂದಳು. ಯಾರೋ ದೆವ್ವ ಭೂತಗಳ ಬಗ್ಗೆ ಆಕೆಗೆ ಹೇಳಿದ್ರಂತೆ. ಈಗ ಎಲ್ಲ ಸರಿ ಹೋಗಿದ್ದಾಳೆ ಎಂದಳು ಋತು. ಓ, ಆಗ ವಿಷಯ. ನಮ್ಮ ಮಗಳು ಸರಿ ಹೋದ್ಲಲ್ಲ, ಅಷ್ಟೇ ಸಾಕು ಎಂದರು ಸೌಮ್ಯಾಳ ತಾಯಿ. ನಾನಿನ್ನು ಬರಲಾ ಎಂದು ನಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗಿ ಮಿಸ್ ಎಂದಳು. ಬೇಡ, ನನಗೆ ಕೆಲಸವಿದೆ. ಊಟಕ್ಕೆ ನಿಮ್ಮ ಮನೆಗೆ ಮತ್ತೊಂದು ದಿನ ಬರುವೆ ಎಂದು ಋತು ಮನೆಗೆ ಬಂದಳು. ಆನಂದ್ ಎಷ್ಟು ಒಳ್ಳೆಯವರ ತರಹ ಕಾಣ್ತಾರೆ. ಅವರ ಮನಸ್ಸಿನಲ್ಲಿ ಇಂತಹ ಕಾಮನೆ ಇರುವುದೆಂದು ಊಹಿಸಲು ಸಾಧ್ಯವಿಲ್ಲ. ಮದುವೆಯಾಗಿ ಲಕ್ಷಣವಾದ ಹೆಂಡತಿ ಮಕ್ಕಳು ಇರುವರು. ಮಕ್ಕಳು ನಮ್ಮ ಸ್ಕೂಲ್ನಲ್ಲೇ ಓದುತ್ತಿರುವರು. ಒಬ್ಬನು 2nd ಸ್ಟ್ಯಾಂಡರ್ಡ್, ಮಗಳು LKG. ಏನಾದರೂ ಮಾಡಿ ಅವನಿಗೆ ಬುದ್ಧಿ ಕಲಿಸಬೇಕು. ಇದೊಂದು ಗಂಭೀರವಾದ ಸಮಸ್ಯೆ. ಇದು ಪಬ್ಲಿಕ್ ಆಗಬಾರ್ದು. ಸೌಮ್ಯಾಳ ಮುಂದಿನ ಭವಿಷ್ಯಕ್ಕೆ ತೊಂದರೆಯಾಗಬಾರದು ಎಂದು ರಾತ್ರಿಯೆಲ್ಲ ಯೋಚಿಸುತ್ತಾ ಮಲಗಿದ್ದಳು ಋತು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.